ಆದ್ಯವರೇ ಸರಿ ಹೇಳಿ. ಆನಂದ್ ಆಗಿದ್ರಿ. ಹೌದು. ಆನಂದ ಆದ್ಯ ಆದ್ರಿ. ಹೌದು. ಆದ್ಯ ಅವರು ಟ್ರಾನ್ಸ್ಜೆಂಡರ್. ಹೌದು. ನಿಮ್ಮನ್ನ ಏನಂತ ಕರೀತಾರೆ? ಯಾವ್ಯಾವ ಭಾಷೆಯಲ್ಲಿ ಕರೀತಾರೆ? ಯಾರು ಸರ್? ಪಬ್ಲಿಕ್. ಪಬ್ಲಿಕ್ ಸರ್. ಪಬ್ಲಿಕ್ ಒಬ್ಬೊಬ್ಬರು ನಂತರ ಕರೀತಿದ್ದಾರೆ. ಕೋಜ 9 ಆ 9 ಹೋಗ್ತಿದೆ ನೋಡು. ನಮ್ಗೆ ಅದೇ ಐಡೆಂಟಿ ಇದೆ. ಟ್ರಾನ್ಸ್ಜೆಂಡರ್ ಅಂತ ಕರಿಬೋದಲ್ವಾ? ಚಕ್ಕ ಅಂತ ಕರೀತಾರೆ. ನಂಬರ್ 9 ಹೋಗ್ತಾವ್ ನೋಡು. ತುಂಬಾ ಅವಹೇಳನ ಪದಗಳು ಸರ್. ನಮ್ಗೆ ಐಡೆಂಟಿ ಕೊಟ್ಟಿದ್ದಾರೆ ಟ್ರಾನ್ಸ್ಜೆಂಡರ್ ಅಂತ. ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದೆ ಗೌರ್ಮೆಂಟು. ಆದ್ರೂ ನಮ್ಮ ಪಬ್ಲಿಕ್ ಇನ್ನೂ ಬುದ್ಧಿ ಕಲ್ತಿಲ್ಲ. ನಮ್ಮನ್ನ ಕೀಳಾಗೆ ನೋಡ್ತಾ ಇದ್ದಾರೆ. ನಾವೇನೋ ಒಂದು ದುಡ್ದು ಒಂದು ಮೇಲ್ ಬರ್ತೀವಿ ಅಂದ್ರೆ ಕಾಲೆಳಿಯಕ್ಕೆ ನೋಡ್ತಾ ಇದ್ದಾರೆ ಸರ್. ಪದಗಳು ಅಂತ ಹೇಳಕ್ಕೆ ವರ್ಣಿಸಕ್ಕೆ ಆಗಲ್ಲ, ಅಷ್ಟು ದರಿದ್ರವಾಗಿದೆ ನಮ್ಮ ಸಮಾಜದಲ್ಲಿ. ಇಷ್ಟೊಂದು ಬೆಳವಣಿಗೆ ಆಗಿರೋ ಎಜುಕೇಟೆಡ್ಗಳಿದ್ರು ಎಷ್ಟು ದರಿದ್ರವಾಗಿ ಮಾತಾಡ್ತಿದ್ದಾರೆ ಅಂದ್ರೆ. ಕೋಜ ಹೋಗ್ತಾವ ನೋಡು, 9 ಹೋಗ್ತಾ ಇದ್ದ ನೋಡು. ನಂಬರ್ 9 ನಮ್ಗೆ ಒಂದು ಐಡೆಂಟಿ ಕೊಟ್ಟಿಲ್ವಾ ಗೌರ್ಮೆಂಟು? ನಮ್ಗೆ ಟ್ರಾನ್ಸ್ಜೆಂಡರ್ ಅಂತ ಒಂದು ಮಂಗಳಮುಖಿ ಅಂತ ಐಡೆಂಟಿ ಕೊಟ್ಟಿಲ್ವಾ? ನೀನ್ ಯಾವ ನನ್ನ ಬೆಳ್ ಮಾಡಿ ತೋರ್ಸಕ್ಕೆ? ನಿನ್ಗೂ ಅಕ್ಕ ತಂಗಿದಿರವರಲ್ವಾ? ನಮ್ಮಂಗೆ ಅವ್ರಿಗೂ ಭಾವನೆಗಳು ಅವಲ್ವಾ? ಭಾವನೆಗಳನ್ನ ಸ್ಪಂದಿಸಕ್ ಒಂದು ಹೃದಯ ಸಿಕ್ಕಿದ ತಕ್ಷಣ ಆ ಹೃದಯದ ಬಗ್ಗೆ ಸಾಕಷ್ಟು ಮಾತುಗಳು, ಅವಹೇಳನ ಪದಗಳು ಯೂಸ್ ಮಾಡೋದು. ದುಡ್ಡು ಇವಳೊಂದು 3 ಅಂಗಡಿ ಮಾಡ್ಬಿಟ್ಟಿದ್ದಾಳೆ, ಎಲ್ಲಿಂದ ಬಂದ್ಬಿಡ್ತು? ಯಪ್ಪ, ನಾನು ಯಾವ್ದು ಸೆಕ್ಸ್ ವರ್ಕ್ ಮಾಡಿಲ್ಲ, ಅಥವಾ ಎಲ್ಲೂ ನನ್ನ ತಲೆ ಹಿಡ್ದು ತಲೆ ಹೊಡೆದು ತಂದಿಲ್ಲ. ನನ್ನ ಸ್ವಯರ್ಜಿತವಾಗಿ ದುಡ್ದಿದ್ದೀನಿ, ಕಷ್ಟಪಟ್ಟಿದ್ದೀವಿ, ಸಾಕಷ್ಟು ಸಾಲ ಮಾಡ್ಕೊಂಡಿದೀವಿ. ಎಲ್ಲ ಹೇಳ್ತಾ ಕೂತ್ಕೊಳಕ್ಕಾಗುತ್ತಾ ಪಬ್ಲಿಕ್ ಮುಂದೆ? ನಾನು ಹೇಳಕ್ಕಾಗುತ್ತಾ ಸರ್? ಎಲ್ಲಾನು ವಿಚಾರ ಇವ್ರ ಹತ್ರ ಎಂತೆಂಥ ಬ್ಯಾಡ್ ಕಮೆಂಟ್ಸು ಅಂದ್ರೆ ಮನುಷ್ಯತ್ವನೇ ಇಲ್ವೇನೋ ಇವ್ರಿಗೆಲ್ಲ. ಸರ್, ನಮಗೂ ಒಂದು ಹೃದಯ ಇದೆ. ನಮ್ಮನ್ನ ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಈ ಸಮಾಜ? ನಾವೇನ್ ಮನುಷ್ಯರಲ್ವಾ? ನಿಮ್ ಕಣ್ಣಿಗೆ ನಾವು ದೆವ್ವಗಳು ಕರ್ತಾರ ಕಾಣಿಸ್ತಿದೀವ, ಅಥವಾ ನಾವು ಹುಟ್ಟಿದೆ ತಪ್ಪ? ಯಾರೋ ಒಬ್ಳು ಹೇಳ್ತಾಳಂತೆ, ಮೊಬೈಲ್ಗಳು ನೋಡ್ಬಿಟ್ಟು, ಕೋಜಗಳಲ್ವಾ ಇವು, ಮದ್ವೆ ಆಗ್ಬಿಟ್ಟವೆ. ಕೋಜಗಳು ಮದ್ವೆ ಆಗಂಗಿಲ್ವಾ ನಿನ್ ಲೆಕ್ಕಾಚಾರ? ಕೋಜಗಳು ಬರೀ ಸೆಕ್ಸ್ ವರ್ಕೆ, ಬರೀ ಬೇರೆದ್ಕೆಲ್ಲಾನೇ ಸೀಮಿತನ? ನಮಗೂ ಒಂದು ಜೀವನ ಇಲ್ವಾ? ನಾವ್ ಎಜುಕೇಶನ್ ಮಾಡಕ್ಕಾಗಲ್ವಾ? ಯಾಕಿಲ್ಲ? ಎಷ್ಟೋ ಜನ ಪೊಲೀಸ್ ಆಗಿಲ್ವಾ? ಎಷ್ಟೋ ಜನ ಇದು ಹೋಟೆಲ್ ನಡೆಸ್ತಿಲ್ವಾ? ಅವಾರ್ಡ್ಗಳು ತಗೊಂಡಿಲ್ವಾ ಮಂಗಳಮುಖಿಯರು? ನೀನ್ ಬೇಡ್ ಕಮೆಂಟ್ ಹಾಕಿದ ತಕ್ಷಣ ನಾನೇನ್ ಕುಗ್ಗೋಗಲ್ಲ, ಅಥವಾ ನಾನು ಎದುರ್ಕೊಂಡ್ಬಿಡ್ತೀನಿ ಅಂತಾನು ತಿಳ್ಕೊಬೇಡ. ನಿನಗೆ ಅಷ್ಟು ತಾಕತ್ತಿದ್ರೆ ನೀನ್ ಮಾಡಿ ತೋರ್ಸು. ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹಂಚ್ಕೋ. ನಮ್ಮ ಸೋಷಿಯಲ್ ಮೀಡಿಯಾ ಹುಚ್ಚಿರ್ಲಿಲ್ಲ, ನಮ್ಮನ್ನು ಗುರುತಿಸ್ ಬಂದಿರೋದು ಅವರು. ನಾನು ಗುರುತಿಸ್ಲೇಬೇಕು ಅಂತ ಕರೆದಿರ್ಲಿಲ್ಲ. ಅವರು ನಮ್ಮ ಇದನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಂಡ್ಲಿ. ಇಂಥವ್ರು ಇದಾರಲ್ಲ ಸಮಾಜದಲ್ಲಿ ಅಂತ ಬಂದು ನಮ್ಮನ್ನೊಂದು ಗುರುತಿಸಕ್ ಅವರು ಪ್ರಯತ್ನ ಪಡ್ತಿದ್ರೆ ಅವ್ರಿಗೊಂದು ಕೆಟ್ಟ ಮಾತು ಹಾಕೋದು. ನೀನೇ ಚೆನ್ನಾಗಿದ್ಯಾ, ಅವ್ರಿಗಿನ್ನ ಅಕ್ಕ ನೀನೇ ಚೆನ್ನಾಗಿದ್ಯಾ, ನೀನೇ ಬಂದ್ಬಿಡು. ಅದ್ ಎಂತ ಮಾತು ಸರ್? ಅಕ್ಕ ತಂಗಿದಿರೋ ಹುಟ್ಟಿರ್ತಾರ ತಾನೆ ಜೊತೆಲಿ ಇವರೆಲ್ಲ. ಇವ್ರೆಂತ ಮನುಷ್ಯತ್ವ? ಇಂಥವ್ರಿಂದಾನೇ ಸರ್ ರೇಪ್ಗಳು ನಡೀತಿರೋದು. ನಾನು ಹೇಳ್ತಾ ಇಲ್ವಾ? ಇಲ್ಲಿ ಯಾವನು ಕಮೆಂಟ್ ಬಾಕ್ಸ್ ಅಲ್ಲಿ ಕೆಟ್ಟ ಮೆಸೇಜ್ ಆಗ್ತಾನೆ ನೋಡಿ, ಅವನ ಅಪ್ಪ ಅಮ್ಮನಿಗೆ ಹುಟ್ಟಿಲ್ಲ. ನಿಜ, ನಾನು ಇವತ್ತು ಹೇಳ್ತೀನಿ, ಅವನ ಅಪ್ಪ ಅಮ್ಮನಿಗೆ ಹುಟ್ಟಿರೋನಾಗಿದ್ರೆ ಅವನ ಅಕ್ಕ ತಂಗಿದಿರ ಜೊತೆ ನಿಜ ಅವ್ರ ಅಮ್ಮನ ಅಲ್ಲಿ ಕುಡ್ದು ಅವ್ನು ಬೆಳೆದಿದ್ರೆ ಈ ತರ ಕೆಟ್ಟ ಪದ ಯೂಸೇ ಮಾಡಲ್ಲ. ನೀನ್ ತುಂಬಾ ಬಿಕಾರಿ ನನ್ನ ಮಗ, ಬೇವರ್ಸಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ನನ್ಗೆ ಎಷ್ಟು ಕೋಪ ಬರ್ತಿದೆ ಸರ್ ಆ ಪದಗಳನ್ನ ಕೇಳಿದಾಗ. ನನ್ಗೆ 9, 6/6, 3/3, ಇವ್ 9. ನಿನ್ ಮನೇಲೂ ಒಬ್ಬ ಹುಡ್ತಾನೆ, ಯೋಚನೆ ಮಾಡ್ಬೇಡ, ತಡ್ಕೋ. ಈಗೇನು ಮೊಬೈಲ್ ತೋರಿಸ್ತದೆ ಎಲ್ಲಾರ್ನು. ಸಾಕಷ್ಟು ಅವಹೇಳನ ಪದಗಳು ಯೂಸ್ ಮಾಡೋದಕ್ಕಿಂತ ಮುಂಚೆಗೆ ನಿನ್ನ ಅಕ್ಕ ತಂಗಿದಿರಿಗೆ ನೀನ್ ನೋಡ್ಕೊ ಹಿಂದೆ ಫಸ್ಟು. ನನ್ನ ಅಕ್ಕ ತಂಗಿದಿರು ಇದಾರೆ, ನನ್ನ ಅಣ್ಣ ತಮ್ಮದಿರು ಈ ತರ ಆದ್ರೆ ಅವ್ರಿಗೆ ಇವತ್ತು ಒಂದು ಕೆಟ್ಟ ಮಾತಾಡ್ತಿದ್ದೀನಿ, ನಾಳೆ ನೀನು ಅನುಭವಿಸ್ಬೇಕಾಗುತ್ತೆ ಆ ಮಾತು. ಮನುಷ್ಯತ್ವ ಇರ್ಬೇಕು ಸರ್. ನಾವು ಸಮಾಜದ ನಡುವೆನೆ ಬದುಕ್ತಿರೋದು. ಇವಳಿಗೆ ಎಲ್ಲಿಂದ ಬಂದ್ಬಿಡ್ತು ಅಂದ್ರೆ ಎಲ್ಲಿಂದ ಬರುತ್ತೆ? ದರೋಡೆ ಮಾಡ್ಕೊಂಡ್ ಬಂದಿದೀವ, ಕಳ್ತನ ಮಾಡಿದ್ವಾ, ಅಥವಾ ಏನಾದ್ರು ಮಾಡಿದೀವ? ಕಳ್ತನ ಮಾಡಿರೋನು, ದರೋಡೆ ಮಾಡಿರೋನು ಎಲ್ಲೆಲ್ಲೋ ಇರ್ತಾನೆ. ನಮ್ಮನ್ನ ಯಾಕೆ ಹೇಳ್ತಿದ್ದೀರಾ? ಟ್ರಾನ್ಸ್ಜೆಂಡರ್ ಅಂದ್ರೆ ಅಷ್ಟು ಕೇವಲನಾ? ಅಷ್ಟು 3 ಬಿಟ್ಟು ಕೂತ್ಬಿಟ್ಟಿದೀವ ನಾವೆಲ್ಲ? ನಮಗೂ ಮರ್ಯಾದೆ ಇದಪ್ಪ. ನಮಗೂ ಸಮಾಜದ ನಡುವೆ ಒಂದ್ ಹೆಸರು, ಪ್ರತಿಷ್ಠಿತ ಸ್ಥಾನಕ್ಕೆ ಬರ್ಬೇಕು ಅಂತ ನಾವು ಹಗಲು ರಾತ್ರಿ ಅಂದೇ ಒದ್ದಾಡ್ತಾ ಇರ್ತೀವಿ. ನಮ್ ಕಷ್ಟ ಎಷ್ಟಿರ್ಬೇಕು ಹೇಳಿ? ಈ ಲೆವೆಲ್ಗೆ ಬರ್ಬೇಕು ಅಂದ್ರೆ ಒಂದೊಂದು ಹನಿ ನೀರ್ನ ರಕ್ತವಾಗಿ ಬಸ್ಸಿದೀವಿ ಭೂಮಿಗೆ. ಇವಾಗ ಒಬ್ಬೊಬ್ಬರ ಮನೆ ಬಾಕ್ಲಲ್ಲಿ ಭಿಕ್ಷೆ ಬೇಡ್ ತಂದಿರ್ತೀವಿ ದುಡ್ಡನ್ನ. ಹೇಳಿದ ತಕ್ಷಣ ಅವಳೇನೋ ಈಸಿಯಾಗಿ ದುಡ್ಡು ಮಾಡ್ಬಿಡ್ತಾಳೆ, 3 ಅಂಗಡಿ ಮಾಡ್ಬಿಟ್ಟವಳೆ ಅನ್ನೋ ಅಷ್ಟರಲ್ಲಿ. ಅಷ್ಟೊಂದು ಈಸಿ ಅಲ್ಲ. ಎಷ್ಟೊಂದು ಕಷ್ಟ ಇದೆ ಗೊತ್ತಾ ನಮ್ ಜೀವನ? ನೀವು ಅನ್ಕೊಂಡು ಅಷ್ಟು ಈಸಿನ ನಾವು ದುಡ್ಡು ಮಾಡೋದು? ಯಾರು ನಮ್ಮನ್ನ ಹತ್ರಕ್ಕೆ ಬಿಟ್ಕೊಳಲ್ಲ ನೀವು? ಅಥವಾ ಕರ್ದೇನೋ ನೀವು ನಮಗೆ ಒಂದು ದೊಡ್ಡ ಗಿಫ್ಟ್ ಕೊಡಲ್ಲ? ಅಥವಾ ಸಾಕಷ್ಟು ಏನೋ ಇವಳು ಕಷ್ಟದಲ್ಲಿದ್ದಾಳೆ ಅಂತ ಬಂದು ಹೆಲ್ಪ್ ಮಾಡ್ತಾ ಇಲ್ಲ ನೀವು? ಹೆಲ್ಪ್ ಮಾಡ್ತೀರಾ? ಮಾಡಲ್ಲ. ಮತ್ತೆ ಯಾಕೆ ಮಾತಾಡ್ತೀರಾ ನಮ್ಮ ಬಗ್ಗೆ? ಆದ್ರೆ ಒಳ್ಳೆ ಮೆಸೇಜ್ ಹಾಕಿ, ಸಾಕಷ್ಟು ಜನಕ್ಕೆ ತಲುಪಲಿ ಒಳ್ಳೆ ಮೆಸೇಜು.
ಬದುಕ್ತಿದ್ದಾರೆ ಅಂತ ಕಾಲೆಳಿಯಕ್ ನೋಡ್ಬೇಡಿ. ಅಪ್ಪ ಅಮ್ಮ ಅಕ್ಕ ತಂಗಿದಿರು ಹುಟ್ಟಿರೋರೆ ಆಗಿದ್ರೆ ನೀವು ನೆಟ್ಟಿಗೆ ಮೆಸೇಜ್ ಹಾಕಿ ಫಸ್ಟು. ನನ್ಗೆ ಅಂತಲ್ಲ, ಯಾವ ಮಂಗಳಮುಖಿ ಯಾವ ಟ್ರಾನ್ಸ್ಜೆಂಡರ್ಗೂ ನೀವು ಈ ತರ ಅವಳನ ಪದ ಯೂಸ್ ಮಾಡಬಾರ್ದು. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು. ಒಬ್ಬೊಬ್ಬ ಟ್ರಾನ್ಸ್ಜೆಂಡರು ಒಂದೊಂದು ರೀತಿಯ ಕಷ್ಟ ಅನ್ಭವಿಸ್ ಬಂದಿರೋದು ಈ ಸಮಾಜದಲ್ಲಿ. ಬೆಳಿಗ್ಗೆ ಆದ್ರೆ ತಿನ್ನಕ್ ಅನ್ನ ಇರಲ್ಲ, ಸಾಯಂಕಾಲ ಆದ್ರೆ ಏನಪ್ಪ ಜೀವನ, ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ, ಅಕ್ಕ ತಂಗಿದಿರನ್ ಬಿಟ್ಟು ಬಂದಿರ್ತೀವಿ, ಯಾರು ಸೇರ್ಸಲ್ಲ ಅನ್ನೋ ಒಂದ್ ಕೊರ್ಗು. ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಲ್ಲ. ಅನಾಥಾಶ್ರಮದಲ್ಲಿ ಒಂದ್ ಮಗು ತಗೊಂಡ್ ಸಾಕು ಅಂತ ಹೇಳಿದ್ರೆ ನೀನ್ ಸಾಕು, ನನಗ್ ಬೇಡ ಆ ಮಗು, ನನ್ ಗಂಡನೇ ನನಗ್ ಮಗು, ನೀನ್ ಯಾರು ನನಗ್ ಮಗು ಸಾಕು ಅಂತ ಹೇಳಕ್ಕೆ ಅವಶ್ಯಕತೆ ಇಲ್ಲ ನನ್ಗೆ. ಸಾಕಷ್ಟು ಸಾಕ್ಬೇಕು ಅಂದಾಗ ಸಾಕ್ತೀನಿ. ನಂದೇ ಒಂದು ಅನಾಥಾಶ್ರಮ ಮಾಡಿ ಸಾಕಷ್ಟು ಜನಕ್ಕೆ ದಾನ ಧರ್ಮ ಮಾಡ್ತೀನಿ. ಭಗವಂತ ಅಷ್ಟು ಕೊಟ್ಟಾಗ ನಾನು ನೋಡ್ತೀನಿ. ಫಸ್ಟ್ ನೀನ್ ಮಾಡಿ ತೋರ್ಸು, ನಾನು ಮಾಡ್ತೀನಿ. ಈಗ ನಾನು ಮಾಡಿದೀನ, ಖುಷಿ ಪಡು. ಇಲ್ಲ ಖುಷಿ ಪಡಕ್ ಆಗ್ಲಿಲ್ಲ ಅಂದ್ರೆ ನಾನು ಬ್ಲಾಕ್ ಮಾಡ್ಕೊಂಡು ಆರಾಮಾಗಿ ಸುಮ್ನಿರು. ಈ ಸಮಾಜಕ್ಕೆ ನನ್ನ ಒಂದು ಮಾತು ಹೇಳೋದೇ ಇಷ್ಟು ಸರ್, ನಾನು ಈ ಸಮಾಜ ನಮ್ಮನ್ನ ದೃಷ್ಟಿಕೋನ ಚೇಂಜ್ ಆಗಿ ಬದಲಾಗಬೇಕು. ನಮಗೂ ಒಂದು ಮನಸ್ಸಿದೆ, ನಮಗೂ ಒಂದು ಸ್ಥಾನಮಾನ ಕೊಡಬೇಕು. ಅವಾಗೆ ನಮ್ಮ ಸಮಾಜದಲ್ಲಿ ನಮಗೂ ಒಂದು ಕೀರ್ತಿ, ಒಂದು ಪ್ರತಿಷ್ಠಿತ ಸ್ಥಾನಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗೋದು. ಬರೀ ಎದ್ರೆ ಬಿದ್ರೆ ಸರ್ ಎಲ್ಲಾನ ಹೋಗು, ಎಲ್ಲೋ ಒಂದು ಬಸ್ ಸ್ಟಾಪಲ್ಲಿ ನಿಂತಿರ್ತೀವಿ, ಮುಖ ತಿರುಗೋದು, ಎಲ್ಲೋ ಒಂದು ಬಟ್ಟೆ ಅಂಗಡಿಗೆ ಹೋಗಿರ್ತೀವಿ, ಏನೋ ಒಂಥರ ಮಾಡೋದು. ಅದೆಲ್ಲ ಯಾಕೆ? ಅಷ್ಟು ಮಾತು ನಿಮ್ಮನೇಲೆ ಹುಟ್ಟಲ್ವಾ? ನಿಮ್ಮನೇಲಿ ಇದ್ರೆ ಏನ್ ಮಾಡ್ತೀರವಾಗ? ಟ್ರಾನ್ಸ್ಜೆಂಡರ್ ಅಂದ್ರೆ ಅಷ್ಟು ಕೇವಲ ನಮಗೂ ನಿಮ್ಮಂಗೆ ತಾನೆ, ನಮಗೂ ರಕ್ತನೇ ತಾನೆ ಮೈಯಲ್ಲಿ ಹರಿತಿರೋದು, ನಮಗೇನು ಬೇರೆ ನೀರು ಹರಿತಾಯ್ತಾ? ಅಲ್ಲ, ಟ್ರಾನ್ಸ್ಜೆಂಡರ್ ಅಂದ್ರೆ ಬರೀ ಸೆಕ್ಸ್ ಮಾಡಾಕೆನಾ? ಬರೀ ಅದೇ ದೃಷ್ಟಿಕೋನದಲ್ಲಿ ನೋಡ್ತಿರಲ್ಲ ಯಾಕೆ? ನಿಮ್ಗೆ ಅಕ್ಕ ತಂಗಿದ್ದೀರಿಲ್ವಾ? ಅಕ್ಕ ತಂಗಿದಿರೋ ದೃಷ್ಟಿಲಿ ನೋಡಿ, ಯಾವಾಗ ಬದಲಾಗುತ್ತೆ ಸಮಾಜ. ಬರೀ ಸೆಕ್ಸ್ ವರ್ಕ್ ಕರಿಯೋದ್ ಬದಲು ನಮ್ಮ ಅಕ್ಕ ತಂಗಿದಿರು ಒಂದ್ ಫಂಕ್ಷನ್ ಕರೀರಿ, ಯಾವಾಗ ಖುಷಿ ಪಡ್ತೀವಿ ನಾವು. ಸೆಕ್ಸ್ ವರ್ಕ್ಗೆ ಸೀಮಿತ ಅಲ್ಲ, ನಾವೇನ್ ಅದೇ ಮಾಡ್ಬೇಕು ಅಂತಾನು ಯಾರು ಬಂದಿಲ್ಲ ಇಲ್ಲಿ. ಜನ ತಳ್ತಿರೋದು, ಇಲ್ಲಿ ಸಮಾಜ ತಳ್ತಿರೋದು. ಯಾಕೆ? ಆ ವರ್ಕೇ ಮಾಡ್ಬೇಕು, ಇವಳು ಈ ವರ್ಕೇ ಮಾಡ್ಬೇಕು ಅಂತ ನೀವೇ ತಳ್ತಿರೋದು. ಈಗ ನಾನು ಬದುಕ್ತಾ ಇದ್ದೀನಿ, ನಾನು ನೋಡ್ ಕಾಲು ಇಳಿತಿದ್ದೀರಲ್ಲ, ಮತ್ತಿಂಗೇನ ಹೆಂಗ್ ಬದುಕ್ಬೇಕು? ಟ್ರಾನ್ಸ್ಜೆಂಡರ್ ಹೆಂಗ್ ಬದುಕ್ಬೇಕು? ನನ್ ಕ್ವಶನ್ ನಿಮ್ ಮುಂದೆನೆ ಐತೆ. ಇವತ್ತು ನಾನು 3 ಪಾರ್ಲರ್ ಮಾಡಿದೀನಿ, ಇವತ್ತು ಇವಳಿಗೆ ಹೆಂಗ್ ಬಂದ್ಬಿಡ್ತು, ಇವಳು ಓವರ್ ಬಿಲ್ಡಪ್. ಮತ್ತಿನ್ ಹೆಂಗ್ ಬದುಕ್ಬೇಕು? ಬೀದಿಲ್ ಬಟ್ಟೆ ಬಿಚ್ಚಾಕೊಂಡ್ ನಿಂಟ್ರೆ ಆ ಸೂಳೆ, ಕೆಟ್ಟ ಪದ ಯೂಸ್ ಮಾಡೋದು, ಅವಳು ಡಗರು, ಇವಳು ಏನೋ ಸೆಕ್ಸ್ ವರ್ಕ್ ಮಾಡೋಳು, ಮತ್ತಿನ್ ಹೆಂಗ್ ಬದುಕ್ಬೇಕು? ಅಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ನಾವು ಅದು ಮಾಡಿದ್ರು ತಪ್ಪು, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಟ್ರು ತಪ್ಪು, ಸಮಾಜದ ನಡುವೆ ಮಿಂಗಲ್ ಆದ್ರೂ ತಪ್ಪು, ಮಿಂಗಲ್ ಆಗ್ಲಿಲ್ಲ ಅಂದ್ರೂ ತಪ್ಪು. ಮತ್ತಿನ್ ಹೆಂಗ್ ಬದುಕ್ಬೇಕು? ಎಲ್ಲ ಚಾಯ್ಸ್ ನಿಮ್ಮ ಹತ್ರನೇ ಇದ್ರೆ ನೀವೇ ಹೇಳ್ಬಿಡಿ. ಅಂದ್ರೆ ನಾವು ಬದುಕಬಾರ್ದು. ಗವರ್ಮೆಂಟು ನಮ್ಗೆ ಆದ ಕೆಲವೊಂದು ಸ್ಕೀಮ್ಗಳು ಬಿಟ್ಟಿದ್ದೆ, ಲೋನ್ಗಳು ಬಿಟ್ಟಿದ್ದೆ, ನಮ್ಗೆ ಆದ ಕೆಲ್ಸಗಳ್ನ ಬಿಟ್ಟೈತೆ. ಸ್ವಾವಲಂಬಿಯಾಗಿ ದುಡಿಬೇಕು ಅಂತ ನಾನಾ ಸ್ಕೀಮ್ಗಳು ತರ್ತಿದೆ ಗವರ್ಮೆಂಟು. ಇನ್ನೂ ಸಮಾಜಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಅದು? ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಅವಳು ಮದ್ವೆ ಆಗವಳೆ ಅಂತ ಗೊತ್ತಿದ್ರು ಅವಳೆಲ್ಲೋ ಯಾವಂತ ಮಲ್ಗಿದ್ಲೇನೋ ಅನ್ನೋದೇ ನಿಮ್ಮ ಉದ್ದೇಶನ. ಯಾರು ಆತರ ಮಾಡಲ್ಲ. ಅವ್ರವ್ರ ಮನೆ ಭಾವನೆ ಬೇರೆ ಇರುತ್ತೆ. ನಮಗೂ ಫೀಲಿಂಗ್ಸ್ ಇದೆ, ತುಂಬಾನೇ ಫೀಲಿಂಗ್ಸ್ ಇದೆ. ನಮಗೂ ತಂದೆ ತಾಯಿ ಅಕ್ಕ ತಂಗಿನ ಎಲ್ಲ ಬಿಟ್ಟು ಹೊರಗಡೆ ಬಂದಿರೋರು ನಾವು. ನಮ್ ಫೀಲಿಂಗ್ಸ್ಗೂ ಬೆಲೆ ಕೊಡಿ. ನೀವು ಅವನ್ನ ಕೋಜ 9 ಅನ್ನೋದಕ್ಕಿಂತ ಮುಂಚೆಲಿ 100 ಸರಿ ನಿಮ್ಮನೇಲಿ ಯಾರನ್ನ ಆಗ್ತಾರ ಅಂತ ಯೋಚನೆ ಮಾಡಿ ಮಾತಾಡಿ. ನಂಬರ್ 9 9 ಅವನ್ ಕೋಜ, ಅವಳು, ಇವನು, ಏನ್ ಪದಗಳು ಅದು? ನಿಮ್ಮ ಯೋಗ್ಯತೆಗೆ ನಿಮ್ಗೆ ಅಸಹ್ಯ ಆಗ್ಬೇಕು ಆ ಪದಗಳು. ಸಮಾಜದ ನಡುವೆ ಬದುಕ್ತಿದ್ದೀರೋ ಅಥವಾ ಕಾಡಲ್ಲಿ ಬದುಕ್ತಿದ್ದೀರೋ ನಿಮ್ ಮೃಗಗಳು. ನಿಮ್ಮಂತ ದರಿದ್ರದವರು ಇನ್ನೊಬ್ರು ಇಲ್ಲ. ಸಾಕಷ್ಟು ನೋಡಿದೀನಿ ನಾನು. ನನ್ನ ಮನ್ಸಿನ ನೋವು ಎಷ್ಟಿದೆ ಅಂದ್ರೆ ನೀವು ಹಾಕಿರೋ ಮೆಸೇಜ್ಗೆ, ಆ ಮೆಸೇಜ್ ನೋಡಿನೇ ಬೇಜಾರಾಗ್ಬಿಟ್ಟೈತೆ. ನಾನು ಸೋಷಿಯಲ್ ಮೀಡಿಯಾನೇ ಬೇಡ ಅಂತ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ನನ್ಗೆ ಬೇಡ ಇದು. ಒಂದ್ ನ್ಯೂಸ್ ಕೊಡೋದ್ ಬೇಡ ಪಾಪ. ಅವರು ಒಳ್ಳೆತನವಾಗಿ ಬಂದಿರೋರ್ಗು ಒಂದ್ ಕೆಟ್ಟ ಹೆಸರು ತರ್ತಿದಾರಲ್ಲ. ಯಾಕೆ? ನಿಮ್ಗೆ ಆದ್ರೆ ಸಹಿಸ್ಕೊಳ್ಳಿ, ಆಗ್ದಿರ ಬಿಟ್ಬಿಡಿ. ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿಲ್ಲ. ನಿಮ್ದು ಜೀವನ, ನಮ್ದು ಜೀವನ. ನಾನು ಈ ಮಾಧ್ಯಮಕ್ಕೂ ಅದನ್ನೇ ಹೇಳಿದೆ, ಚಿತ್ರಲೋಕ ಮಾಧ್ಯಮಕ್ಕೂ ನಾನು ಅದನ್ನೇ ಹೇಳಿದೆ. ಸರ್, ಯಾವುದೇ ರೀತಿ ನನಗೆ ಬೇಡ ಇಂಟರ್ವ್ಯೂ. ನಾನಾಗಿ ಬಯಸಿದ್ದಲ್ಲ ಇಂಟರ್ವ್ಯೂ. ನಾನಾಗಿ ಜಗತ್ತಿಗೆ ತೋರಿಸ್ಕೊಬೇಕು ಅಂತ ನಾನು ಹೊರಗಡೆ ಬಂದಿಲ್ಲ. ನನಗೆ ಬೇಡ. ನಾನೊಂದು ಪುಟ್ಟ ಸಂಸಾರ ಕಟ್ಕೊಂಡು, ನಾನು ಎಲ್ಲೋ ಒಂದು ಚಿಕ್ಕ ಸಂಸಾರ, ಒಂದು ಚಿಕ್ಕ ಮನೆ ಮಾಡ್ಕೊಂಡು ಬದುಕ್ತಿರೋಳು ನಾನು. ನನ್ನ ಬೀದಿಗೆ ತಂದ್ಬಿಡ್ತೀರಾ. ಆ ಬೀದಿಗೆ ತಂದಾದ್ಮೇಲೆ ನಾನಾ ಜನ ನಾನಾ ತರ ಮಾತಾಡ್ತಾರೆ. ಆ ಮಾತು ಕೇಳಕ್ ನನ್ಗೆ ಇಷ್ಟ ಇಲ್ಲ ಸರ್ ಅಂತ ಅಂದಿದ್ದೆ. ಆದ್ರೂ ಸರ್ರು, ಇಲ್ಲಮ್ಮ, ನಾನ್ ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ತೀನಿ, ನಮ್ಗೆ ಈ ತರ ಸಂದೇಶಗಳು ಕೊಡು, ನೀವು ಒಳ್ಳೆ ತರ ಬದುಕ್ತಿರೋರ್ಗೆ ನಾವ್ ಯಾವತ್ತೂ ತೊಂದರೆ ಮಾಡಲ್ಲ ಅಂದಿಕ್ಕೆ ಸರ್ ಮನೋಭಾವ ತಿಳಿದು ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು, ಸರಿ ಸರ್, ಓಕೆ, ನನ್ನಲ್ಲಾಗ ಸಂದೇಶ ನಾನು ಕೊಡ್ತೀನಿ, ನನ್ನ ಲೈಫ್ ಜರ್ನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿ ನಾನು ಇದುವರೆಗೂ ಕರ್ಸಿದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ನೀವು ದಯವಿಟ್ಟು ಯಾರಿಗೆ ಆಗ್ಲಿ, ನನಗೆ ಅಂತಲ್ಲ, ಯಾವ ಟ್ರಾನ್ಸ್ಜೆಂಡರ್ಗೂ ಯಾವ್ದು ಕೆಟ್ಟ ಮೆಸೇಜ್ ಹಾಕ್ಬೇಡಿ. ಯಾಕೆಂದ್ರೆ ನಾವು ಕಷ್ಟಪಡೋರು. ನಿಮ್ ಕೆಟ್ಟ ಮೆಸೇಜ್ ನೋಡಿ ನಾವು ಆಲ್ಮೋಸ್ಟ್ ನೊಂದೋಗಿದೀವಿ ಆಲ್ರೆಡಿ. ಇನ್ನೂ ಸಾಕಷ್ಟು ನೋವು ಅನ್ಭೋಗ್ಸಕ್ ಇಷ್ಟಪಡಲ್ಲ ನಾವು.
ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ನಾವು ಬದುಕ್ತೀವಿ ಎಲ್ಲೋ. ಅಲ್ಲ, ಟ್ರಾನ್ಸ್ಜೆಂಡರ್ನು ಸೆಕ್ಸ್ಗೆ ಕರಿತೀರಾ, ಮತ್ತೆ ಅಮಾಯಕ ಹೆಣ್ಮಕ್ಳುಗಳ್ನ ನೋಡಿದ್ರು ಸೆಕ್ಸ್ಗೆ ಇಂಟ್ರೆಸ್ಟ್ ಮಾಡ್ತೀಯಾ ಅಂತ ಕೇಳ್ತೀರಾ. ನಿಮ್ಗೇನು ಅನ್ಸೋದೇ ಇಲ್ವಾ? ಹೆಣ್ಮಕ್ಳು ಅಂದ್ರೂ ಕೇರ್ಲೆಸ್ಸು, ಈ ಟ್ರಾನ್ಸ್ಜೆಂಡರ್ ಅಂದ್ರು ಕೇರ್ಲೆಸ್ಸು. ಯಾಕೆ? ಅಕ್ಕ ತಂಗಿ ಜೊತೆ ಹುಟ್ಟಿರೋರೆ ಅಲ್ವಾ ನೀವೆಲ್ಲ. ಕಂಡವರೆಲ್ಲ ಬೇರೆಯವರೆಲ್ಲ ನಿಮ್ಗೆ ಸೆಕ್ಸ್ ವರ್ಕರ್ಸ್ ತರಾನೇ ಕಾಣಿಸ್ತಾರ. ಬೀದಿಲಿ ನಿಂತಿರೋ ಹೆಣ್ಮಕ್ಳೆಲ್ಲ ನಿಮ್ಗೆ ಸೆಕ್ಸ್ ಮಾಡೋ ತರಾನೇ ಕಾಣಿಸ್ತಾರ. ಏನೋ ಒಂದ್ ಸ್ವಲ್ಪ ಸ್ಟೈಲಾಗಿ ರೆಡಿಯಾಗಿ ನಿಂತ್ಬಿಟ್ರೆ ಆಗ್ಲೇ ಇವಳೆ ಅವಳಾ ಏನು ಕೇಸು. ಅದು ಹೆಂಗ ಅನ್ಕೊಂಬಿಡ್ತೀಯ? ನಿನಗ್ ನೀನೇ ಯಾಕೆ ಅನ್ಕತ್ತೀಯ? ಅವರಲ್ಲೂ ನಿಮ್ಮ ಅಕ್ಕ ತಂಗಿ ನಿಮ್ ಕಾಣ್ಬೋದಲ್ವಾ ನೀವು? ನಮ್ಮ ಜನನೇ ಸರ್, ಈ ದೃಷ್ಟಿಕೋನಕ್ಕೆ ಎಳಿತಿರೋದೇ ನಮ್ಮ ಸಮಾಜನೇ. ನಾವು ಒಳ್ಳೆ ರೀತಿಲಿ ಬದುಕೋರ್ನ ನಮ್ಮ ಸಮಾಜನೇ ಎಳಿತಿರೋದು ಆಚೆಗೀಗ. ಬದುಕ್ತೀವಿ ಅಂದ್ರು ಆಚೆಗೆ ಎಳಿತಿರೋರು ಯಾರು? ನಮ್ಮ ಸಮಾಜ ತಾನೆ. ಯಾಕೆ ಹೇಳ್ತಿದ್ದೀರಾ? ನೀವು ಆಡ ಮಾತನ್ನ ಕೇಳಿಸ್ಕೊಂಡು ಮನಸ್ಥಿತಿ ಬದಲಾವಣೆ ಆಗ್ಬಿಟ್ಟು ಏನಂತ ಬೇಜಾರತ್ ಬಿಡುತ್ತೆ ಹೇಳಿ. ಅಯ್ಯೋ, ನಾನು ಒಳ್ಳೇದ್ ಮಾಡಿದ್ರು ಅಂತಾನೆ, ಕೆಟ್ಟದ್ ಮಾಡಿದ್ರು ಆಡ್ಕೊಳ್ಳತ್ತೆ. ಈ ಆಡ್ಕೊಳ್ಳೋ ಸಮಾಜಕ್ಕೆ ನಾನು ಹೆಂಗೆ ಮಾದರಿ ಆದ್ರೂ ತಪ್ಪೆ, ನಾನು ಇದ್ದಂಗೆ ಇರೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ.